ಸುಜಾತ ಭಟ್ ಕ್ಷಣಕ್ಕೊಂದು ಹೇಳಿಕೆ, ದಿನಕ್ಕೊಂದು ಚರ್ಚೆ ಆಗ್ತಾ ಇದೆ. ಸುಜಾತ ಭಟ್ ಅವರ ಹೇಳಿಕೆ ಕ್ಷಣಕ್ಕೊಂದು ರೀತಿ ಟರ್ನ್ ಆಗ್ತಾ ಇದೆ, ಟ್ವಿಸ್ಟ್ ಆಗ್ತಾ ಇದೆ. ಮೊದಲು ಅನನ್ಯ ಅನ್ನೋದು ನನ್ನ ಮಗಳೇ ಅಲ್ಲ ಅಂತ ಹೇಳಿದ್ರು, ಅದಾದ್ಮೇಲೆ ಉಲ್ಟಾ ಹೊಡಿತಾರೆ. ಸುಳ್ಳು ಹೇಳಿದೆ ಅಂತ ತಪ್ಪೊಪ್ಪಿಕೊಂಡು ಮತ್ತೆ ವರಸೆ ಬದಲಾಗಿದೆ. ತೀವ್ರ ಚರ್ಚೆ ಹುಟ್ಟು ಹಾಕಿದಂತ ದೂರದಾರೆ ಸುಜಾತ ಅವರ ಹೇಳಿಕೆ. ಸುಜಾತ ಭಟ್ ಕ್ಷಣಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇರೋದು ದಿನಕ್ಕೊಂದು ಚರ್ಚೆಗೆ ಕಾರಣವಾಗ್ತಿದೆ. ನಿನ್ನೆನೆ ಬೇರೆ ಬೇರೆ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಸುಜಾತ ಕೊಟ್ಟಿದ್ದಾರೆ. ಮೊದಲಿಗೆ ಮಗಳಲ್ಲ ಅಂತ ಅಂದ್ರು, ಅದಾದ್ಮೇಲೆ ನನ್ನ ಮಗಳೇ ಅಂತ ಆಕೆ ಹೇಳಿರೋದು. ಸೊ ರೌಡಿಸಮ್ ಮಾಡಿ ಬೆದರಿಕೆ ಹಾಕಿ ನನ್ನಿಂದ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತ ಆಕೆ ಹೇಳಿರೋದು. ಮತ್ತೊಂದು ಬಾಂಬ್ ಸಿಡಿಸಿದಂತ ದೂರದಾರೆ ಸುಜಾತ ಭಟ್. ಅನನ್ಯ ನನ್ನ ಮಗಳೇ, ಎಲ್ಲವನ್ನ ಕೂಡ ನಾನು SIT ಮುಂದೆ ಹೇಳ್ತೀನಿ. ಲಾಯರ್ ಕರೆತಂದ್ರು, ಪ್ರವೋಕ್ ಮಾಡಿ ಹೇಳಿಕೆಯನ್ನ ಕೊಡಿಸಿದ್ದಾರೆ ನನಗೆ. ಗಿರೀಶ್ ಮಟ್ಟಣ್ಣ ಅವರ ವಿರುದ್ಧ ಹೇಳಿ ಅಂತ ನನಗೆ ಬೇಕಂತ ಫೋರ್ಸ್ ಮಾಡಿ ಹೇಳಿಸಿದ್ರು. ನಿಮಗೆ ನ್ಯಾಯ ಕೊಡಿಸ್ತೀನಿ, ಇಂತಿಂತವ್ರ ಮೇಲೆ ಆರೋಪ ಮಾಡಿ ನಿಮಗೆ ನ್ಯಾಯ ಸಿಗೋ ಹಾಗೆ ನಾವು ಮಾಡ್ತೀವಿ ಅಂತ ನನಗೆ ಬೆದರಿಕೆ ಹಾಕಿದ್ರು. ಅದಕ್ಕೆ ನಾನು ನನ್ನ ಮಗಳಲ್ಲ ಅಂತ ಹೇಳಿದ್ದು ಅಂತ. ಬನ್ನಿ ಹಾಗಾದ್ರೆ ಆರಂಭದಲ್ಲಿ ಸುಜಾತ ಭಟ್ ಅವರು ಹೇಳಿದ್ದೇನು, ನನ್ನ ಮಗಳಲ್ಲ, ನನಗೆ ಈ ಥರ ಇಂಥವ್ರು ಹೇಳಿಸಿದ್ರು ಅಂತ. ಬನ್ನಿ ಆ ವಿಚಾರವಾಗಿ ಏನು ಹೇಳಿದ್ರು ಸುಜಾತ ಭಟ್ ನೋಡೋಣ. ಅನನ್ಯ ಭಟ್ ಅನ್ನೋ ಕಥೆ ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ನನಗಿಲ್ಲ. ಕೆಲವು ವ್ಯಕ್ತಿಗಳು ನನಗೆ ಹೇಳು ಅಂತ ಹೇಳಿದ್ರು, ಹಾಗಾಗಿ ನಾನು ಅದನ್ನ ಹೇಳೋ ಪರಿಸ್ಥಿತಿ ಬಂತು. ಗಿರೀಶ್ ಮಟ್ಟಣ್ಣನವರ್, ಜಯಂತಿ ಇವರೆಲ್ಲ ಹೇಳಿದ್ರು, ಆಸ್ತಿಯ ವಿಚಾರಕ್ಕೆ ಈ ವಿಚಾರ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಅನನ್ಯ ಭಟ್ ಅಂತ ನಾನು ರಿಲೀಸ್ ಮಾಡಿದ ಫೋಟೋ ಎಲ್ಲ ಫೇಕ್. ನಾನು ಧರ್ಮಸ್ಥಳ ಜನರ ಭಕ್ತರ ಭಾವನೆಗಳ ಜೊತೆ ಆಟ ಆಡಿಲ್ಲ. ಆಟ ಆಡೋ ಹಾಗೆ ಇವರು ಮಾಡಿದ್ರು. ನನ್ನ ತಲೆಯನ್ನ ಪ್ರೊವೋಕ್ ಮಾಡಿದ್ರು. ನನ್ನ ತಾತನ ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕಥೆಯನ್ನ ಕಟ್ಟಿದ್ದೀನಿ. ನನಗೆ ಈ ರೀತಿ ಆಗುತ್ತೆ, ಇಷ್ಟರ ಮಟ್ಟಿಗೆ ಇದು ಹೋಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇವರು ನನ್ನನ್ನು ದುರುಪಯೋಗ ಮಾಡ್ಕೊಂಡ್ಬಿಟ್ರು. ನಾನು ದೇಶದ ಜನತೆಗೆ, ಕರ್ನಾಟಕದ ಜನತೆಗೆ ಕ್ಷಮೆ ಕೇಳ್ತೇನೆ. ಧರ್ಮಸ್ಥಳಕ್ಕೂ ನಾನು ಕ್ಷಮೆ ಕೇಳ್ತೀನಿ. ನನ್ನನ್ನು ಇದರಿಂದ ಮುಕ್ತಿಗೊಳಿಸಿ. ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ರಾಜ್ಯದೆಲ್ಲೆಡೆ ಇದು ಸಂಚಲನ ಸೃಷ್ಟಿ ಮಾಡ್ತು, ಕಂಪ್ಲೀಟ್ ಯೂಟರ್ನ್ ಅಂತ. ಆದರೆ ಮತ್ತೆ ಅದಕ್ಕೊಂದು ಟ್ವಿಸ್ಟ್ ಕೊಡ್ತಾರೆ ಸುಜಾತ ಭಟ್. ಇಲ್ಲ, ನನ್ನ ಮಗಳೇ ಅನನ್ಯ ಭಟ್ ಅಂತ ಮತ್ತೆ ಹೇಳ್ತಾರೆ. ಏನು ಹೇಳಿದ್ರು ಆಗ ಬನ್ನಿ ನೋಡೋಣ. ಅದೇ ಒಂದು ಚಾನಲ್ನವರು, ಯೂಟ್ಯೂಬ್ ಚಾನಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ, ಇಂಥವ್ರದನ್ನು ಈ ರೀತಿ ಹೋಗಿದ್ದೀನಿ ಅಂತ ಎಲ್ಲ ಹೇಳಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಈ ರೀತಿ ಇದು ಮಾಡಿಕೊಂಡು, ನನಗೆ ಬುದ್ಧಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ನಾನು SITಯಲ್ಲಿ ಏನು ಹೇಳಬೇಕು ಅದನ್ನು ನಾನು ಪ್ರೂವ್ ಮಾಡ್ತೀನಿ. ಇದ್ದಾಳೆ, ಕ್ಯಾರೆಕ್ಟರ್ ಇದ್ದಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಅನನ್ಯ ಭಟ್ಟು ಇದ್ದಾಳೆ, ನನ್ನ ಮಗಳೇ, ಆಯ್ತಾ? ಅವ್ರು ಇಲ್ಲ ಅಂತ ಹೇಳಿಸಿ ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ, ಆಯ್ತಲ್ಲ? ನಾನು SITಯಲ್ಲಿ ಹೋಗಿ SIT ತನಿಖೆಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾವಾಗ ಹೋಗ್ತೀನಿ ಅಲ್ಲಿಗೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಅಲ್ಲಿ ಏನು ನಡೀತಾ ಇದೆ ಅದನ್ನು ನನಗೆ ಸೂಕ್ತವಾಗಿ ನಾನು ನಿಮಗೆ ತಿಳಿಸ್ತೀನಿ. ಧರ್ಮಸ್ಥಳ ಪ್ರಕರಣಕ್ಕೂ ಅನಿತಾ ಭಟ್ಗೂ ಯಾವುದೇ ರೀತಿ ಇಲ್ಲ, ಅನನ್ಯ ಭಟ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಅನನ್ಯ ಭಟ್ಗೂ ಈ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ನೇರವಾಗಿ ಹೇಳ್ತಾರೆ. ಹೌದು. ಈ ಅನನ್ಯ ಭಟ್ಟನ ಈ ಕೇಸಲ್ಲಿ ತರೋದಕ್ಕೆ, ಈ ರೀತಿಯಲ್ಲಿ ನಿಮ್ಗೆ ಹೇಳ್ಕೊಡೋದಕ್ಕೆ ಕೇಳಿದಂತ ವ್ಯಕ್ತಿ ಯಾರು? ಯಾವುದು? ಈ ಅನನ್ಯ ಭಟ್ಟನ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಅವರ ಅಸ್ಥಿಯನ್ನು ಹುಡ್ಕೊಡಿ ಅಂತ ಹೇಳಿದ್ರಲ್ಲ, ಯಾರು ಹೇಳ್ಕೊಟ್ಟಿದ್ರು? ಅದು ನಾನೇ ಸ್ವತಃ ನಾನು ಹೋಗಿರೋದು. ಇದನ್ನ ಇವತ್ತಿ ಪ್ರವೋಕ್ ಮಾಡಿ ನನ್ನನ್ನು ಈ ರೀತಿ ಒಂಥರ ರೌಡಿಸಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನು ಇದು ಮಾಡಿರೋದು. ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಏನಂತ ಹೇಳಿ ಕರ್ಕೊಂಡೋದ್ರು? ಒಬ್ರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನನ್ನ. ಅವರು ಹೀಗೆ ಬರ್ತಾರೆ, ಅವರಿಗೆ ನೀವು ಈ ರೀತಿ ಹೇಳಬೇಕು, ಈ ರೀತಿ ಮಾಡಿ ಅಂತ ಆ ಲಾಯರ್ ನನ್ನನ್ನ ಹೇಳಿಸ್ಬಿಟ್ಟು ನಮ್ಗೆ ಬೇಕಾಗಿದ್ದವರು ಅಂತ ಹೇಳಿ, ಆಮೇಲೆ ನಾನು ಏನು ಈ ರೀತಿ ಹೇಳಿಸ್ಬಿಟ್ಟು ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು. ಗಿರೀಶ್ ಮಟ್ಟಣ್ಣವರ ಹೆಸರನ್ನು ಹೇಳೋದಕ್ಕೆ? ಹೌದು, ಹೇಳಿದ್ರು. ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮಾರೋಡಿ, ಆಮೇಲೆ ಇನ್ಯಾರದೋ ಒಂದೆರಡು ಜನರದ್ದು ಹೆಸರು ಹೇಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ನಾನು ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ. ಇಲ್ಲ, ನೀವು ಹೀಗೆ ಹೇಳಿದ್ರೆ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ ಅಂತ ಹೇಳಿದ್ರು. ಹೇಳ್ಕೊಟ್ಟಿಲ್ಲ, ಯಾರು ಹೇಳಿಕೊಡ್ಲಿಲ್ಲ. ಇದು ಸತ್ಯಕ್ಕೆ ದೂರ. ನನ್ನ ಅನನ್ಯ ಭಟ್ಟು ನನ್ನ ಮಗಳೇ, ಆಯ್ತಲ್ಲ?
ಅದನ್ನು ಎಲ್ಲಿ ನಾನು ಪ್ರೂವ್ ಮಾಡಬೇಕೋ ನಾನು ಅಲ್ಲಿ ಮಾಡ್ತೀನಿ. ದಯವಿಟ್ಟು SITಗೆ ಹೋಗೋ ತನಕನೂ ನೀವು ಯಾರು ನನಗೆ ತೊಂದರೆ ಕೊಡಬೇಡಿ. ಅದು ಬೇರೆ ವಿಚಾರ. ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ. ಅವ್ರು ಯಾರೋ ಹೌದು ಆಸ್ತಿ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು, ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಇದು ಮಾಡಿಲ್ಲ. ಯಾರೊಬ್ಬ ಅಡ್ವೊಕೇಟ್ ಹೆಸರು ಹೇಳ್ಬೋದಮ್ಮ ನಿಮ್ಗೆ ಆ ರೀತಿ ಮಾಡಿ ಇವ್ರ ಹೆಸರುಗಳೆಲ್ಲ ಹೇಳಿ ಅಂತ ಹೇಳ್ಕೊಟ್ರಲ್ಲ ಅಡ್ವೊಕೇಟ್? ನಾನು ಅದನ್ನು ಇವಾಗ ಹೇಳಲ್ಲ. ಫೋನ್ ಮಾಡಿ ಹೇಳಿದ್ರೆ ಅಥವಾ ನೇರವಾಗಿ ಸಂಪರ್ಕ ಮಾಡಿದ್ರು? ಅವ್ರು ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ಅವ್ರು ನನ್ನ ಹೆಸರು ಹೇಳಿಲ್ಲ. ಹೌದು ಹೇಳಿದ್ರು, ನಿಮ್ಗೇನ್ ಬೇಕೋ ಸಹಾಯ ಮಾಡ್ತೀನಿ, ಯಾವ ರೀತಿ ಸಹಾಯ ಮಾಡಬೇಕು ಮಾಡ್ತೀನಿ, ನೀವು ಈ ರೀತಿ ಹೇಳಿ ಅಂತ ಹೇಳಿದ್ರು. ನಾನು ದುಡ್ಡಿನ ಆಸೆಗೆ ಹೋಗ್ಲಿಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ನನಗೆ ನ್ಯಾಯ ಬೇಕು, ನನ್ನ ಮಗಳಿಗೆ ನ್ಯಾಯ ಬೇಕು, ಅಷ್ಟಕ್ಕೆ ನಾನು ಸೀಮಿತವಾಗಿದ್ದೀನಿ. ನಾನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ, ಸಾಕು. ದಯವಿಟ್ಟು ನಾನು SIT ಮುಂದೆ ನಾನು ಹೋಗ್ತಿದ್ದೀನಿ, ಯಾವಾಗ ಹೋಗ್ತೀನಿ ಆವಾಗ ನಿಮ್ಮನ್ನೆಲ್ಲರನ್ನು ಕರೆಸ್ತೀನಿ, ಅಲ್ಲಿ ನಾನು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೀನಿ.